ಎರಡು ದಿವಸ ಇರುತ್ತಲ್ಲ ಮಜ್ಜಿಗೆ ಹುಳಿ ನೋಡ್ಬೋದು ನೀವು. ಸೊಪ್ಪಿನ ಸಾರು ರೆಡಿ ಇದೆ. ದಿನ ಬೇರೆ ಬೇರೆ ಪಲ್ಯ ಇರುತ್ತೆ. ಬಂಧುಗಳೆಲ್ಲ ಹೇಗಿದ್ದೀರಾ? ನಾನಂತೂ ಬೊಂಬಾಟಾಗಿದ್ದೀನಿ, ನೀವು ಬೊಂಬಾಟಾಗಿದ್ದೀರಾ ಅಂತ ತಿಳ್ಕೊಂಡಿರ್ತೀನಿ. ನಾನು ಇವತ್ತು ಮಲ್ಲೇಶ್ವರಂ ಮಾರ್ಗೇಶ್ವರ ರೋಡ್ ಹತ್ರ ಇದ್ದೀನಿ. ಮಾರ್ಗೇಶ್ವರ ರೋಡ್ ಅಂದ್ರೆ ಬಿಟ್ವೀನ್ 16th and 17th ಕ್ರಾಸ್. ಏನಪ್ಪಾ ಅಂತಂದ್ರೆ ರಾಜರಾಜೇಶ್ವರಿ ಅಯ್ಯರ್ ಮೆಸ್. ಸೌತ್ ಇಂಡಿಯನ್ ಹೋಮ್ಲಿ ಊಟ ಸಿಗುತ್ತೆ ಇಲ್ಲಿ. ಸೌತ್ ಇಂಡಿಯನ್ ಹೋಮ್ಲಿ ಮೀಲ್ಸ್ ಸೂಪರ್ ಆಗಿರುತ್ತೆ, ಸಖತ್. ಬಹಳಷ್ಟು ಜನ ಇಷ್ಟಪಡ್ತಾರೆ ಇಲ್ಲಿ. ಬನ್ನಿ, ಹೋಟೆಲ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀನಿ. ಪ್ಯೂರ್ ವೆಜಿಟೇಬಲ್ ಹೋಮ್ ಮೇಡ್ ಮೀಲ್ಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ ನಿಮಗೆ ಯಾವ ಹೋಟೆಲ್ ಅಂತ ಹೇಳಿ. ರಾಜರಾಜೇಶ್ವರಿ ಅಯ್ಯರ್ ಮೆಸ್ ಡಾಮಿನೇಟೆಡ್ ಬೈ ಅನ್ ಅಯ್ಯರ್ ಕಿಚನ್. ವಾಟ್ ಯು ಗೆಟ್ ಅಟ್ ಶ್ರೀ ರಾಜರಾಜೇಶ್ವರಿ ಅಯ್ಯರ್ ಮೆಸ್ ಈಸ್ ಎ ಸಿಂಪಲ್ ಮೀಲ್ ಸರ್ವ್ಡ್ ಆನ್ ಎ ಬನಾನಾ ಲೀಫ್ ಫ್ರಮ್ ರೈಸ್ ಟು 2 different kinds of vegetables: sambar, rasam, curd, pickle and papad. The meals are quite popular among the other mess. ಮತ್ತು ಅದ್ರ ಜೊತೆ ನಿಮಗೆ ಶನಿವಾರ ಭಾನುವಾರ ಮತ್ತು ಬುಧವಾರ ಶನಿವಾರ ಭಾನುವಾರ 3 ದಿವಸನೂ ನಿಮಗೆ ಮಜ್ಜಿಗೆ ಹುಳಿ ಇರುತ್ತೆ ಸ್ಪೆಷಲ್ಲು. ಅದಕ್ಕೆ ಮಜ್ಜಿಗೆ ಮೆಣಸಿನ್ಕಾಯಿನೂ ಕೊಡ್ತಾರೆ ನಿಮಗೆ. ಸೂಪರ್ ಆಗಿರುತ್ತೆ ಮಜ್ಜಿಗೆ ಹುಳಿ. ನೀವು ಒಂದು ಸಲ ಅನ್ನ ಮತ್ತು ಮಜ್ಜಿಗೆ ಹುಳಿ ಹಾಕ್ಸ್ಕೊಂಡು ತಿಂದ್ರಿ ಅಂತಂದ್ರೆ 2ನೇ ಸಲ ಅಥವಾ 3ನೇ ಸಲ ನೀವು ಮತ್ತೆ ಮಜ್ಜಿಗೆ ಹುಳಿಯಲ್ಲಿ ಊಟ ಮಾಡೇ ಮಾಡ್ತೀರಾ. ಅಷ್ಟು ಚೆನ್ನಾಗಿರುತ್ತೆ ಮಜ್ಜಿಗೆ ಹುಳಿ. ಸಾಕಷ್ಟು ಜನ ಬುಧವಾರ ಶನಿವಾರ ಭಾನುವಾರ ಸ್ಪೆಷಲ್ ಮೀಲ್ಸ್ ತಿನ್ನಕ್ಕೆ ಬರ್ತಾರೆ. ಸ್ಪೆಷಲ್ ಮೀಲ್ಸ್ ಇದ್ದಾಗ ಏನಪ್ಪಾ ಅಂದ್ರೆ ನಿಮಗೆ ಮಜ್ಜಿಗೆ ಹುಳಿ ಅನ್ನೋಕ್ಕೆ ಬಹಳ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಜನ ಹುಡ್ಕೊಂಡು ಬರ್ತಾರೆ. ಬಟ್ ಇಲ್ಲಿ ಏನಪ್ಪಾ ಇನ್ನೊಂದು ಅಂತಂದ್ರೆ ಸ್ವಲ್ಪ ವೆಯ್ಟ್ ಮಾಡ್ಬೇಕಾಗುತ್ತೆ. ಸಿಕ್ಕಾಪಟ್ಟೆ ಜನ ಇರ್ತಾರೆ ಇಲ್ಲಿ ಮಧ್ಯಾಹ್ನ ಹೊತ್ತಂತೂ. ಸಾಕಷ್ಟು ಜನ ಇಲ್ಲಿಗೆ ಬುಧವಾರ ಶನಿವಾರ ಭಾನುವಾರ ತಪ್ಪಿಸಿದಲೇ ಬಂದೇ ಬರ್ತಾರೆ. ಹಬ್ಬದ ಊಟ ಇರುತ್ತೆ. ಬಂಧುಗಳೇ, ಒಂದು ಹೋಟೆಲ್ ಅನ್ನು 16 ವರ್ಷ ನಡೆಸೋದಂದ್ರೆ ಹುಡುಗಾಟದ ಮಾತಲ್ಲ, ಅದು ಒಂದು ಸಾಹಸವೇ ಸರಿ. ಈ ಮೆಸ್ಸು 1/4 ಶತಮಾನದಿಂದ ಮಲ್ಲೇಶ್ವರಂನಲ್ಲಿ ರುಚಿಯ ಸಾಮ್ರಾಟನಾಗಿ ಮೆರೆದಿದೆ. ಪಾಲಕ್ಕಾಡು, ಕೇರಳದ ಪಾಲಕ್ಕಾಡಿನಿಂದ ಬಂದ ಕೆ ಹರಿದಾಸ್ ಮತ್ತು ಲೀನಾ ದಂಪತಿಗಳು 25 ವರ್ಷಗಳ ಹಿಂದೆ ಈ ಹೋಟೆಲ್ ಅನ್ನು ಪ್ರಾರಂಭ ಮಾಡಿದ್ರು. ಆಗ ಸಾಕಷ್ಟು ಅವರು ಕಷ್ಟಗಳನ್ನು ಅನುಭವಿಸಬೇಕಾಯಿತು. ಕೇರಳದ ಕೈ ರುಚಿ ಜೊತೆಗೆ ಕರ್ನಾಟಕದ ಕೈ ರುಚಿಯನ್ನು ಅಂದ್ರೆ ಆ ರೀತಿಯ ರುಚಿ ಬರುವ ರೀತಿಯ ಅಡುಗೆಯನ್ನು ಮಾಡಬೇಕಾಗಿತ್ತು. ಬಂಧುಗಳೇ, ಹಾಗೆ ನೋಡಿದರೆ ಬೆಂಗಳೂರಿನಲ್ಲಿ ಕೇರಳದಿಂದ ಬಂದು ಹೋಟೆಲ್ ಇಟ್ಟವರು ಸಾಕಷ್ಟು ಮಂದಿ ಸಿಗ್ತಾರೆ. ನಿಮಗೆ ಎಲ್ಲಾದ್ರೂ ಸಿಗ್ತಾರೆ. ಆ ಹೋಟೆಲ್ಗಳು ಇವತ್ತಿಗೂ ಮಲಯಾಳಿ ಕೈ ರುಚಿಯನ್ನು ಉಳಿಸಿಕೊಂಡು ಬಂದಿದೆ ಹೊರತು ನಮ್ಮ ಕರ್ನಾಟಕದ ಸಾಂಪ್ರದಾಯಿಕ ಊಟದ ರುಚಿಯನ್ನು ಉಳಿಸ್ಕೊಂಡು ಬಂದಿಲ್ಲ. ಆದರೆ ನೀವು ರಾಜರಾಜೇಶ್ವರಿ ಮೆಸ್ ಹಾಗಲ್ಲ. ಕೇರಳದ ಸಾಂಪ್ರದಾಯಿಕ ಉಪಚಾರವನ್ನು ನೀಡುತ್ತಲೇ ಕರುನಾಡಿನ ಸಾಂಪ್ರದಾಯಿಕ ರುಚಿಯನ್ನು ಪ್ರತಿಬಿಂಬಿಸುವ ಕೆಲಸವನ್ನೂ ಮಾಡಿದೆ. ಮೆಸ್ನೊಳಗೆ ನೀವು ಕಾಲಿಟ್ಟು ಕೂಡಲೇ ಕೈ ಮುಗಿದು ಗ್ರಾಹಕರನ್ನು ಸ್ವಾಗತಿಸುವ ಕೆಲಸಗಾರರು ಮಂದಹಾಸಕ್ಕೆ ನಮ್ಮ ಹೊಟ್ಟೆ ತಂಪಾಗುತ್ತೆ, ಹೊಟ್ಟೆ ತುಂಬದಂಗಾಗುತ್ತೆ. ಹಾಗೆ ಕೈ ಮುಗಿಯುವುದು ಇಲ್ಲಿನ ಆದೇಶವೇನೂ ಅಲ್ಲ, ಅದೊಂದು ಸಂಸ್ಕೃತಿಯ ಭಾಗವಾಗಿ ಬೆಳೆದು ಬಂದಿದೆ. ನಮ್ಮ ಸಾಂಪ್ರದಾಯಿಕ ಹಬ್ಬದಲ್ಲಂತೂ ಹಬ್ಬದ ಊಟ ಇರುತ್ತೆ. ಅದು ಸಂಕ್ರಾಂತಿಯೋ ಯುಗಾದಿಯೋ ದೀಪಾವಳಿಯೋ ಯಾವುದೇ ಒಂದು ಹಬ್ಬ ಬರಲಿ, ಹಬ್ಬಕ್ಕೇನಾದ್ರೂ ನೀವು ಇಲ್ಲಿ ಬಂದ್ಬಿಟ್ರೆ ಅಯ್ಯೋ ಮನೆ ಊಟ ಮಿಸ್ ಆಯ್ತು ಅಂತ ಅನ್ನಿಸುವುದೇ ಇಲ್ಲ ನಿಮಗೆ. ಯಾಕಂದ್ರೆ ಅಷ್ಟೊಂದು ಬಗೆಯ ರುಚಿಯ 16 ವೆರೈಟಿಗಳು ಇಲ್ಲಿ ಸಿಗ್ತಾವೆ ನಿಮಗೆ. 3-4 ಬಗೆಯ ಹೋಳಿಗೆ ಅಂತೂ ಸಿಗುತ್ತೆ. ಪಕ್ಕ ಈ ಮೆಸ್ಗೆ ಕೇವಲ ಜನಸಾಮಾನ್ಯರು ಮಾತ್ರ ಬರೋದಿಲ್ಲ. ಈ ಮೆಸ್ಗೆ ಸೆಲೆಬ್ರಿಟಿಗಳು, ರಾಜಕೀಯ ವ್ಯಕ್ತಿಗಳು, ಇತರ ಗಣ್ಯ ವ್ಯಕ್ತಿಗಳು ಸಾಕಷ್ಟು ಜನ ಇಲ್ಲಿಗೆ ಬರ್ತಾರೆ ಊಟ ಮಾಡೋದಕ್ಕೆ. ಏನಪ್ಪಾ ಕಾರಣ ಅಂದ್ರೆ ಇಲ್ಲಿ ಸಿಗುವಂತ ಸಾಂಪ್ರದಾಯಿಕ ಊಟಕ್ಕೆ ಎಲ್ಲರೂ ಮನ ಸೋತ್ಬಿಟ್ಟಿದ್ದಾರೆ. ಏನಾರ ಮಲ್ಲೇಶ್ವರಂ ಕಡೆ ಬಂದ್ರು ಅಂತಂದ್ರೆ ಖಚಿತವಾಗಿ ಮಧ್ಯಾಹ್ನ ಹೊತ್ತಾಗ್ಲಿ ಅಥವಾ ಸಂಜೆ ಹೊತ್ತಾಗ್ಲಿ ಈ ಮೆಸ್ಗೆ ಬಂದು ಊಟ ಮಾಡೇ ಮಾಡ್ತಾರೆ. ಆ ರೀತಿಯಾಗಿ ಆಕರ್ಷಣೆ ಆಗ್ಬಿಟ್ಟಿದೆ ಮೆಸ್. ನೀವುಗಳು ಅಷ್ಟೇ ಏನಾದ್ರೂ ಈ ಮೆಸ್ನಲ್ಲಿ ಬಂದು ಊಟ ಮಾಡ್ಬೇಕಂದ್ರೆ ನನ್ನ ಸಜೆಷನ್ ಏನಪ್ಪಾ ಅಂದ್ರೆ ನೀವು ಬುಧವಾರ ಶನಿವಾರ ಭಾನುವಾರ ಬನ್ನಿ. ಯಾಕೆ ಅಂತಂದ್ರೆ ಬುಧವಾರ ಶನಿವಾರ ಭಾನುವಾರ ಮಜ್ಜಿಗೆ ಹುಳಿ ಇರುತ್ತೆ. ಆ ಮಜ್ಜಿಗೆ ಹುಳಿ ಅನ್ನೋ ಜೊತೆ ತಿಂತಾ ಇದ್ರೆ ನಿಮಗೆ ಎಂಥ ಸೊಗಸಾಗಿರುತ್ತೆ ಅಂತಂದ್ರೆ 2-3 ಸಲ ಹಾಕ್ಸ್ಕೊಂಡು ತಿಂತೀರಾ. ನಿಮಗೆ ಇನ್ನೊಂದ್ಸಲಿ ಜ್ಞಾಪಿಸ್ಬಿಡ್ತೀನಿ, ಬುಧವಾರ ಶನಿವಾರ ಮಧ್ಯಾಹ್ನ ಮತ್ತು ರಾತ್ರಿ 2 ಹೊತ್ತು ಕೂಡ ಇರುತ್ತೆ ಸ್ಪೆಷಲ್ ಊಟ. ಆದ್ರೆ ಭಾನುವಾರ ಬರೋದಾದ್ರೆ ನೀವು ಮಧ್ಯಾಹ್ನ ಮಾತ್ರ ಇರುತ್ತೆ, ಭಾನುವಾರ ರಾತ್ರಿ ಸ್ಪೆಷಲ್ ಊಟ ಇರೋದಿಲ್ಲ.
It's food Meals are something terrific. We have been coming here for the past 2 decades. They have been in 3-4 different places. This is the final place. ಅವ್ರು ಬಂದಿರೋದು ಫಾರ್ ದ ಪಾಸ್ಟ್ 10 years ಆಗಿರ್ಬೋದು. ಅದಕ್ಕೆ ನಾವು ಇಲ್ಲಿ ತನಕ ಬರ್ತಾ ಇದ್ವಿ. ಹೌದಾ? ಇದಾರೆ ಇನ್ ಡಿಫರೆಂಟ್ ಪ್ಲೇಸಸ್, ಕಲ್ಯಾಣ್ ನಗರ್, ಅಲ್ಲಿಂದೆಲ್ಲ ಇಲ್ಲಿ ಬರುವೆ. ಹೌದಾ? ಹೌದು. ಮಲ್ಲೇಶ್ವರಂ ಬಂದಾಗ ಖಂಡಿತ ಇಲ್ಲಿ ಬಂದೇ ಬರ್ತೀರಾ? We don't cook at home. So homely food. Special means ಮಜ್ಜಿಗೆ ಹುಳಿ ಇದ್ದಾಗ ಬಹಳ ಚೆನ್ನಾಗಿರುತ್ತೆ ಅಂತ. Excellent. ಸಾಂಬಾರ್ ಇಸ್ ಆಲ್ಸೋ ನಾಟ್ ಇದು ಫಸ್ಟ್ ಕ್ಲಾಸ್ ಆಗಿ ಇರುತ್ತೆ, ಬಟ್ ಇದು ಚೆನ್ನಾಗಿರುತ್ತೆ. ಆಮೇಲೆ ಇದು ಸೊಪ್ಪು ಸಮಥಿಂಗ್ ಎಕ್ಸಲೆಂಟ್ ಸಾರು, ಅದೆಲ್ಲ ಸೊಪ್ಪಿನ ಸಾರು. ಎಸ್ಪೆಷಲಿ ಪಾಯಸ ನಥಿಂಗ್ ಟು ಬೀಟ್. ಫುಲ್ ಟೇಸ್ಟಿ. ಪಾರ್ಸಲ್ ತಗೊಂಡು ಹೋಗ್ತೀವಿ. ಹೌದಾ? ಮನೇಲಿ ಮೈ ಹುಷಾರಿಲ್ಲ ಇದಿಲ್ಲ ಅಂದ್ರೆ ಇಲ್ಲಿನ ಅಲ್ಲಿಂದ ಬರ್ತೀನಿ, ಗೋಕುಲ ಅಂದೆ. ಹೌದು, ಬಂದು ಐ ಟೇಕ್. ಹೌದಾ? ರಾಮಯ್ಯ ಗೋಕುಲ ಆ ಕಡೆ ರಾಮಯ್ಯ. ಅಲ್ಲಿ ಬೇರೆ ಇಷ್ಟ ಆಗಲ್ಲ ನಮಗೆ. ಇದೇ ಸೌತ್ ಇಂಡಿಯನ್ ಮೀಲ್ಸ್ ಅಲ್ವಾ ಅದು? ಬಾಳೆ ಎಲೆ ಊಟ ಇರುತ್ತೆ. ವೆರಿ ನೈಸ್. ಸಜೆಸ್ಟ್ ಮಾಡ್ತಿರಲ್ಲ? ಎಕ್ಸಲೆಂಟ್. ತುಂಬಾ ಚೆನ್ನಾಗಿರತ್ತೆ. ಮನೇಲಿ ನಾನು ಒಬ್ಳಿಗೆ ಟಯರ್ಡ್ ಆಗಿದ್ದಾಗ ಇಲ್ಲಿ ಬರ್ತೀನಿ. ಹೋಮ್ ಮೇಡ್ ಮೀಲ್ಸ್, ಬಾಳೆಹೊಳೆ ಊಟ ಅಂತ. ಪ್ಲಸ್ ಇಟ್ಸ್ ವೆರಿ ಟೇಸ್ಟಿ. ರುಚಿಗೇನು ಕೊರತೆ ಇಲ್ಲ. ತುಂಬಾನೇ ಪೀಸ್ಫುಲ್ ಆಗಿ ತಿನ್ಕೊಂಡು ಹೋಗ್ತೀನಿ. ಅದು ವೆಜಿಟೇಬಲ್ ಹೋಮ್ ಮೇಡ್ ಫುಡ್ ಇರೋದ್ರಿಂದ ವೆರಿ ನೈಸ್ಲಿ ದೇ ಸರ್ವ್ ಇಟ್ ಸರ್. ವೆರಿ ರೀಸನಬಲ್ ಆಲ್ಸೋ, ವೆರಿ ಹೈಜಿನಿಕ್ ಆಲ್ಸೋ. ಅದಕ್ಕೆ ಬರ್ತೀನಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿರುತ್ತೆ ಊಟ. ಒಂದು 2 years ಇಂದ ನಮ್ಮ ಆಫೀಸಿಗೆ ನಾವು ದಿನ ತಗೊಂಡ್ ಹೋಗ್ತೇವೆ. ಕಮ್ಮಿ ಇಲ್ಲ ಅಂದ್ರೂ 15 ಮೆಂಬರ್ಸಿಗೆ ತಗೊಂಡ್ ಹೋಗ್ತೇವೆ. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್, ಹೆಲ್ತ್ ವೈಸ್ ಎಲ್ಲ ಚೆನ್ನಾಗಿರುತ್ತೆ. ಆರ್ಟಿಫಿಷಿಯಲ್ ಕಲರ್ಸ್, ಸೋಡಾಸ್ ಎಲ್ಲ ಏನು ಯೂಸ್ ಮಾಡಲ್ಲ. ಮನೆ ಊಟ ಥರನೇ ಇರುತ್ತೆ. ಎನಿ ಸ್ಪೆಷಲಿ ಮಜ್ಜಿಗೆ ಹುಳಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಸೊ ವೆಡ್ನೆಸ್ಡೇ, ಸ್ಯಾಟರ್ಡೇ ಬಂದು ಸ್ಪೆಷಲ್ ಊಟಗಳಿರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ಕೋಆಪರೇಟ್ ಮಾಡೋದು ಪ್ರತಿಯೊಂದು ಚೆನ್ನಾಗಿರುತ್ತೆ. ನೀವು ಬಂದು ಫ್ಯಾಮಿಲಿ ಸಮೇತ ತಿನ್ನೋದಕ್ಕೆ ಒಂದು ಒಳ್ಳೆ ವೆಜ್ ಹೋಟೆಲ್ ಅಂತಂದ್ರೆ ನೀವು ಚೂಸ್ ಮಾಡ್ಬೇಕಾದ್ರೆ ರಾಜರಾಜೇಶ್ವರಿ ಅಯ್ಯರ್ ಮೆಸ್ ಮಾತ್ರನೇ. ತುಂಬಾ ಚೆನ್ನಾಗಿದೆ. ಬಹಳ ಇಂಥ ಸಾತ್ವಿಕವಾಗಿದೆ, ಸಾಂಪ್ರದಾಯಿಕವಾಗಿ ಬಹಳ ಅಚ್ಚುಕಟ್ಟಾಗಿ ಕೂಡ ಇಲ್ಲಿ ಇವರು ನಿರ್ವಹಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಬಹಳ ಉತ್ತಮ ಮಜ್ಜಿಗೆ ಹುಳಿ ಸರ್. ಇಲ್ಲಿ ಸ್ಪೆಷಲ್ ಮಜ್ಜಿಗೆ ಹುಳಿ ಬಹಳ ಅದೇ ತುಂಬಾ ಚೆನ್ನಾಗಿದೆ ಮಜ್ಜಿಗೆ ಹುಳಿ. ನಾನು ಅದನ್ನೇ ಗಮನಿಸ್ತಾ ಇರುವಂತದ್ದು. ಬಹಳ ತುಂಬಾ ಚೆನ್ನಾಗಿ ಎಲ್ಲ ಸರ್ವಿಸ್ ಕೂಡ ಇದೆ, ಅಚ್ಚುಕಟ್ಟಾಗಿದೆ, ಮತ್ತೆ ರುಚಿಯಾಗಿದೆ, ಆರೋಗ್ಯಕರವಾದಂತಹ ಊಟ ಅಂತ ಹೇಳಿ ಬಯಸ್ತೇವೆ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ರಾಜರಾಜೇಶ್ವರಿ ಅಯ್ಯರ್ ಮೆಸ್ ಎಷ್ಟು ವರ್ಷ ಆಯ್ತು ಸರ್ ಪ್ರಾರಂಭವಾಗಿ? ಸರ್ 25 ವರ್ಷ ಮೇಲೆ ಆಯ್ತು. 25 ವರ್ಷ ಆಯ್ತು ಸರ್. ಪ್ಯೂರ್ ವೆಜ್ ಅಲ್ಲ ಸರ್? ಹೌದು ಸರ್. ಸರ್ ಟೈಮಿಂಗ್ಸ್ ಹೇಳ್ಬಿಡಿ. ನಿಮ್ದು ಡೈಲಿ ಇರುತ್ತಾ ಅಥವಾ ಯಾವ ತರ ರಜಾ ಇದೆಯಾ? ಯಾವ ರೀತಿ ಅಂತ? ಡೈಲಿ ಇರುತ್ತೆ 12 to 3:30 ಡೈಲಿ. ಸಂಡೇ ಮಾತ್ರ ಹಾಫ್ ಡೇ, ಸೇಮ್ 12 to 3:30. ಈವ್ನಿಂಗ್ 7 to 10. ಸಂಡೇ ಇರಲ್ಲ. ಸಂಡೇ ಮಧ್ಯಾಹ್ನ ಮಾತ್ರ, ನೈಟ್ ಎಲ್ಲ ಇರಲ್ಲ. ಮಿಕ್ಕಿದ ಹಾಲಿಡೇಸ್ ಎಲ್ಲ ಇರುತ್ತೆ. ಸ್ಪೆಷಲ್ ಊಟದ ಬಗ್ಗೆ ಹೇಳಿ ಸರ್. ಯಾವತ್ತಿದೆ ಸ್ಪೆಷಲ್ ಮೀನ್ಸ್? ಬುಧವಾರ, ಶನಿವಾರ, ಭಾನುವಾರ 3 ದಿನಕ್ಕೆ. 3 ದಿನ ವಡೆ ಪಾಯಸ, ಈ ತರ ಮಜ್ಜಿಗೆ ಹುಳಿ, ಹೋಳಿಗೆ ಈ ತರ ಸ್ಪೆಷಲ್ ಆಗಿ ಇದು ಮಾಡ್ತಾ ಇದ್ದೀನಿ. ಬೇರೆ ದಿವಸ ಎಲ್ಲ ಮಜ್ಜಿಗೆ ಹುಳಿ ಏನು ಇರಲ್ಲ, ಬರೀ ಸಾಂಬಾರು, ರಸಂ, ಕೂಟು ಈ ತರ. ನೀವು ಚಪಾತಿ ಕೊಡ್ತೀರಾ ಸರ್ ಊಟಕ್ಕೆ? ಹೌದು, ಊಟಿಗೆ ಒಂದೊಂದು ಚಪಾತಿ ಇರುತ್ತೆ, ವಡೆ ಇರುತ್ತೆ, ಬಜ್ಜಿ ಇರುತ್ತೆ, ಈ ತರ ಇರುತ್ತೆ. ಆಮೇಲೆ ಇದು ಮಾಮೂಲಿ ಮೀಲ್ಸ್ ಹೆಂಗಿದೆ ಸರ್? ಇದು ಮೀಲ್ಸ್ ಇವಾಗ ಚಪಾತಿ ಬೇಡ ಅಂದ್ರೆ 90 rupees. ಚಪಾತಿ ಊಟ 100 rupees. ಹೌದು, ವಡೆ ಪಾಯಸ ಈ ತರ ಎಲ್ಲ ತಗೊಂಡ್ರೆ 120 ರೂಪಾಯಿ. ಸ್ಪೆಷಲ್ ಮೀಲ್ಸ್ 120 ರೂಪಾಯಿ. ಹೋಳಿಗೆ ಇದ್ರೆ ಅದು ಬೇರೆ ಸಪರೇಟ್ ಇದೆ. ಮತ್ತೆ ಪಾರ್ಟಿ ಆರ್ಡರ್, ಈ ತರ ಬರ್ತ್ಡೇ ಆರ್ಡರ್ ಎಲ್ಲ ತಗೋತಾ ಇದ್ದೀನಿ. ಕ್ಯಾಟರಿಂಗ್ ಎಲ್ಲ ಕೊಡ್ತೀನಿ. ಅದು ಮೆನು ಮೇಲೆ ಡಿಪೆಂಡ್ ಆಗ್ಬಿಡುತ್ತೆ, ರೀಸನಬಲ್ ಆಗಿ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಹೌದು. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಸ್ಪೆಷಲ್ ಮಜ್ಜಿಗೆ ಹುಳಿ, ವಡೆ ತುಂಬ ಟೇಸ್ಟ್ ಆಗಿರುತ್ತೆ. ನುಗ್ಗೆಕಾಯಿ ಪಲ್ಯ, ತಿರ್ಗಾ ಬಾಳೆ ದಿಂಡ್ದು ಪಲ್ಯ ಮಾಡ್ತಾರೆ. ಎಲ್ಲ ಸ್ಪೆಷಲ್ ಆಗಿರುತ್ತೆ ಇಲ್ಲಿ. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ 3 years ಇಂದ ಬರ್ತಾ ಇದ್ದೀನಿ ನಾನು. ಹೌದೌದು. ಐ ಆಮ್ ರೆಗ್ಯುಲರ್ ಕಸ್ಟಮರ್ ಫ್ರಮ್ ಅಯ್ಯರ್ ಮೆಸ್. बहुत ಚೆನ್ನಾಗಿದೆ. ಫುಡ್ ಇಸ್ ರಿಯಲಿ ನೈಸ್ ಅಂಡ್ ಎಸ್ಪೆಷಲಿ ವೆಡ್ನೆಸ್ಡೇ ಅಂಡ್ ಸಂಡೇ ಸ್ಪೆಷಲ್ ಮೀಲ್ಸ್. I love to come here and I am coming here almost last more than 15 years. ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಐಟಮ್ ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಮಜ್ಜಿಗೆ ಹುಳಿ ಚೆನ್ನಾಗಿ ಮಾಡ್ತಾರೆ. ಮಜ್ಜಿಗೆ ಹುಳಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ರಸಮ್, ಮಜ್ಜಿಗೆ ಹುಳಿ ಎಲ್ಲ ಚೆನ್ನಾಗಿದೆ. ನಾವು ಆಲ್ರೆಡಿ 10 years
ಚೆನ್ನಾಗಿತ್ತು. ಈಗ ಜಸ್ಟ್ ಇಬ್ರು ಮುಗಿಸಿದ್ವಿ ಊಟ. ಈ ಐಆರ್ ಮೆಸ್ ಅಲ್ಲಿ ಊಟ ಇರೋದು ಜಾಸ್ತಿ ಸ್ಪೈಸಿ ಮಸಾಲಾ ಏನಿರೋದಿಲ್ಲ, ಚೆನ್ನಾಗಿರುತ್ತೆ, ಸಿಂಪಲ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಈ ಕಡೆ ವರ್ಕ್ ಗೆ ಬಂದಾಗೆಲ್ಲ ಊಟ ಮಾಡಕ್ಕೆ ಇಲ್ಲೇ ಬರ್ತೀವಿ. ಇದು ನಂದು ಈ ಸೈಡ್ ಬಂದಾಗೆಲ್ಲ ಪ್ರತಿ ತಿಂಗಳು ಇಲ್ಲೇ ಬರ್ತೀವಿ. ರೆಗ್ಯುಲರ್ಲಿ ಬರ್ತಾ ಚೆನ್ನಾಗಿದೆ. ಇವತ್ತು ಬುಧವಾರ ಮಜ್ಜಿಗೆ ಹುಳಿ ಸ್ಪೆಷಲ್. ಹೌದು ಹೌದು, ಎಲ್ಲ ಮನೆಯಲ್ಲಿ ಊಟ ಮಾಡ್ದಂಗೆ ಇರುತ್ತೆ, ಮನೆ ತರ. ಅದಕ್ಕೆ ನೋಡಿ ಇದೆಲ್ಲ ರಾಜರಾಜೇಶ್ವರಿ ಪ್ರಸಾದ ಸರ್. ರಾಜರಾಜೇಶ್ವರಿ ಐಆರ್ ಮೆಸ್ ಒಂಥರ ದೇವಿ ಪ್ರಸಾದ ಅನ್ಕೋಬೇಕು, ಆ ರೀತಿ ಇದೆ. ನಾನು ಕೂಡ ಊಟ ಕುತ್ಕೊಂಡೆ. ನನಗೂ ಊಟ ಬಡಿಸಿದ್ರು. ಬಾಳೆ ಎಲೆಯಲ್ಲೇ ಮೂಲೆಯಿಂದ ಉಪ್ಪಿನಕಾಯಿ, ಪಾಯಸ, ಚಪಾತಿ, ಅನ್ನ, ಪಲ್ಯ, ಕೂಟು, ರಸಮ್ಮು, ಸೊಪ್ಪಿನ ಸಾರು, ಹಪ್ಪಳ, ಮಸಾಲೆ ವಡೆ, ಮಜ್ಜಿಗೆ ಹುಳಿ ಮೆಣಸಿನ್ಕಾಯಿ ಕೊಡ್ತಾರೆ, ಅದು ಕೂಡ ಹಾಕಿದ್ರು. ಒಟ್ಟಿನಲ್ಲಿ ಗರಂ ಮಸಾಲಾ ರಹಿತ ಸಾತ್ವಿಕ ಊಟ ಇತ್ತು, ಬಹಳ ಚೆನ್ನಾಗಿತ್ತು. ಬರೀ ಮೀಲ್ಸ್ 90 ರೂಪಾಯಿ. ಚಪಾತಿ ಮೀಲ್ಸ್ ಅಂದ್ರೆ ನಿಮಗೆ 100 ರೂಪೀಸ್ ಆಗುತ್ತೆ. ಅದೇ ರೀತಿ ಬುಧವಾರ ಶನಿವಾರ ಭಾನುವಾರ ಸ್ಪೆಷಲ್ ಮೀಲ್ಸ್ ಇರುತ್ತೆ. ಮಜ್ಜಿಗೆ ಹುಳಿ ಮತ್ತು ಪಾಯಸ ಎಲ್ಲ ಕೊಡ್ತದೆ, ಅದಕ್ಕೆ ನಿಮಗೆ 120 ರೂಪಾಯಿ ಆಗುತ್ತೆ. ಅದೇ ರೀತಿ ನೀವೇನಾದ್ರೂ ಎಕ್ಸ್ಟ್ರಾ ಪಾಯಸ ಆಗ್ಲಿ, ಮಸಾಲಾ ವಡೆ ಆಗ್ಲಿ, ಇನ್ನೊಂದೇನಾದ್ರು ತಗೋಬೇಕಂದ್ರೆ ಎಲ್ಲ 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ ಕಡಿಮೆನೇ ಇದೆ. ಎಕ್ಸ್ಟ್ರಾ ಕೂಡ ಕೊಡ್ತಾರೆ. ನಿಮಗೆ ಇಷ್ಟವಾಯ್ತು ಅಂದ್ರೆ ಎಕ್ಸ್ಟ್ರಾ ತಗೋಬಹುದು. ಅಂದ್ರೆ ಮಜ್ಜಿಗೆ ಹುಳಿ ಅನ್ನ ಮಾತ್ರ ನಿಮಗೆ ಸೂಪರ್ ಆಗಿರುತ್ತೆ. ಮಜ್ಜಿಗೆ ಹುಳಿ ಅಂತೂ ಸಖತ್ತಾಗಿತ್ತು, ಅಲ್ಟಿಮೇಟ್ ಆಗಿತ್ತು. ನಾನು ಮಜ್ಜಿಗೆ ಹುಳಿಯಲ್ಲಿ 2-3 ಸಲ ಊಟ ಮಾಡಿದೆ. ಅದೇ ರೀತಿಯಾಗಿ ಅನ್ನಕ್ಕೆ ಸೊಪ್ಪಿನ ಸಾರು, ಪಪ್ಪು, ಅದು ಕೂಡ ಸಾಲಿಡ್ ಆಗಿತ್ತು. ಮಜ್ಜಿಗೆ ಹುಳಿ ಯಾವ ರೀತಿ ಇರುತ್ತೋ ಸೊಪ್ಪಿನ ಸಾರು ಸಖತ್ತಾಗಿತ್ತು. ನಾನಂತೂ ಭರ್ಜರಿಯಾಗಿ ಊಟ ಮಾಡಿದೆ, ತೃಪ್ತಿದಾಯಕವಾಗಿ ಸಮಾಧಾನವಾಗಿ ಕೂತ್ಕೊಂಡು ಊಟ ಮಾಡಿದೆ. ಸಖತ್ತಾಗಿತ್ತು. ನನಗೆ ಮಾತ್ರ ಊಟ ಬಹಳ ಇಷ್ಟ ಆಯಿತು. ಥ್ಯಾಂಕ್ ಯು. ನೋಡಿ ಇದು ಉಳ್ಸೊಪ್ಪು ಕೂಡ ಇರುತ್ತೆ, ಉಳ್ಸೊಪ್ಪು ಹಾಕೊಂಡು ತಿನ್ಬೋದು. ಸೊಪ್ಪಿನ ಸಾರು ಗಾಡಿ ಅಂದ್ರೆ ಮಜ್ಜಿಗೆ ಹುಳಿ ಮಾತ್ರ ಸೂಪರ್ ಟೇಸ್ಟ್ ಇರುತ್ತೆ. ಉಳ್ಸೊಪ್ಪು ಕೂಡ ಚೆನ್ನಾಗಿರುತ್ತೆ. ಪಪ್ಪು, ಉಳ್ಸೊಪ್ಪು ಚೆನ್ನಾಗಿರುತ್ತೆ. ಬುಧವಾರ ಶನಿವಾರ ಭಾನುವಾರ ಮಾತ್ರ ಮಜ್ಜಿಗೆ ಹುಳಿ ಸ್ಪೆಷಲ್ ಅವತ್ತು. ಚೆನ್ನಾಗಿದೆ. ಮಜ್ಜಿಗೆ ಮೆಣಸಿನ್ಕಾಯಿ, ಮಸಾಲೆ ವಡೆ ಇರುತ್ತೆ, ಹಪ್ಪಳ, ಅದು ಮಜ್ಜಿಗೆ ಹುಳಿ ಮಾತ್ರ ಸೂಪರ್ ಆಗಿರುತ್ತೆ. ಇದು ರಸಮ್ ಸಾಕು. ಪಾಯಸ ಕೂಡ ಇದೆ, ಪಾಯಸ ಕೊಡ್ತೀನಿ. ಮೊಸರಿದೆ, ಮೊಸರು ಹಾಕ್ಬೋದು. ಊಟ ಈಸ್ ಒನ್ ಆಫ್ ದ ಬೆಸ್ಟ್ ಊಟ. ಮನೆ ಊಟ 100 ರೂಪಾಯಿ ಮನೆಯಲ್ಲಿ ಕೂಡ ಇಷ್ಟೊಂದು ಐಟಮ್ಗಳು ಬರಲ್ಲ. ಅಂಡ್ ಐ ಬೀನ್ ಹಿಯರ್ ಆಲ್ಮೋಸ್ಟ್ ಫಾರ್ 4-5 years. Haridas is doing a very good job, doing delicious, sumptuous meal without any soda, without any oil. Simply fantastic. I am really ಯಾವತ್ತೂ ನನ್ನ ಹೊಟ್ಟೆ ಅಪ್ಸೆಟ್ ಆಗಿಲ್ಲ. That's the main thing. And very, very good food, good vegetarian food. That's all I can say. ಊಟ ಚೆನ್ನಾಗಿದೆ ಸರ್, ಫುಡ್ ಎಲ್ಲ ಚೆನ್ನಾಗಿದೆ, ಬರ್ತಾ ಇರ್ತೀವಿ ರೆಗ್ಯುಲರ್ ಆಗಿ. It's a place where you can confidently have a homely food. You know, I've been trying with my family for the last so many years. One thing I can say is the hospitality of the staff and the owner is very appreciable. Rajrajeshwari IR Mess, tasty and healthy food. We come here often with family. Really enjoy the meal here. Staff is very kind and helpful. Really enjoy the experience here. ಬಂಧುಗಳೇ, ನೋಡಿದ್ರಲ್ಲ ರಾಜರಾಜೇಶ್ವರಿ ಮೆಸ್, ಮಾರ್ಗಸರ್ ರೋಡ್ ಬಿಟ್ವೀನ್ 16th and 17th ಕ್ರಾಸ್ ಹತ್ರ ಬರುತ್ತೆ. ನಾನು ಅಡ್ರೆಸ್, ಲೊಕೇಶನ್, ಫೋನ್ ನಂಬರ್ಸ್ ಎಲ್ಲ ಹಾಕಿರ್ತೀನಿ, ಬನ್ನಿ. ಟಿಪಿಕಲ್ ಸೌತ್ ಇಂಡಿಯನ್ ಮೀಲ್ಸ್ ಇರುತ್ತೆ, ಸಾತ್ವಿಕ ಆಹಾರ ಬಹಳ ಚೆನ್ನಾಗಿರುತ್ತೆ. ಸಾಕಷ್ಟು ಜನ ಇಲ್ಲಿ ಬರ್ತಾರೆ. ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಊಟ ಟೈಮ್ ಅಂತೂ ಬೆಳಿಗ್ಗೆ ಮತ್ತು ಮಧ್ಯಾಹ್ನ 2 ಇರುತ್ತೆ. ಬುಧವಾರ ಶನಿವಾರ ಮತ್ತು ಭಾನುವಾರ ಸ್ಪೆಷಲ್ ಊಟ ಇರುತ್ತೆ. ಅವತ್ತು ಮಜ್ಜಿಗೆ ಹುಳಿ ಕೂಡ ಇರುತ್ತೆ, ಪಾಯಸ ಇರುತ್ತೆ, ಮತ್ತೆ ವೆರೈಟಿ ಬೇರೆ ಬೇರೆ ಸ್ವೀಟ್ಸ್ ಕೂಡ ಇರುತ್ತೆ. ಆ ವಿಡಿಯೋ ಚೆನ್ನಾಗಿತ್ತು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋ ಸಿಗ್ತೀನಿ. ಎಲ್ಲರೂ ಬೈ ಬಾಯ್, ಸಿ ಯು.